ನೇಹಾ, ನೀನು ಹೀಗೆ ನೋಡ್ತಾ ಇದ್ರೆ ಸೇಮ್ ಅಮ್ಮ ನೋಡ್ದಾಗೆ ಅನ್ನಿಸ್ತಿದೆ. ಹೌದೌದು, ಅಮ್ಮನವ್ರ ಮುಂದೆ ದೀಪ ಕೂಡ ಹಚ್ಚಿದ ಮೇಲೆ ಇನ್ನೇನಿದೆ, ವೇದವತಿ ಅವ್ರ ನಂತರ ವೇದವತಿ ಆಗೋಗಿದ್ದಾಳೆ. ಆದ್ರೂ ಅಷ್ಟೊಂದು ಹೊಗಳ್ಬೇಡ. ದೀಪ ಹಚ್ಚಿರೋ ವಿಷಯದಲ್ಲಿ ಈಗ್ಲೂ ನಮಗ್ ಕ್ಲಾರಿಟಿ ಇಲ್ಲ. ಹೌದೌದು. ಅಮ್ಮವ್ರೆ, ಏನು? ನನ್ನ ಸಂಬಳ ಸ್ವಲ್ಪ ಜಾಸ್ತಿ ಮಾಡಿ. ಯಾಕೆ ಜಾಸ್ತಿ ಮಾಡಬೇಕು? ಜನರು ಜಾಸ್ತಿ ಆಗ್ತಿದ್ದಾರೆ, ಕೆಲಸನೂ ಜಾಸ್ತಿ ಆಗಿದೆ, ಸಂಬಳ ಮಾತ್ರ ಜಾಸ್ತಿ ಆಗ್ತಿಲ್ಲ. ಮನೇಲಿ ಇದಕ್ಕೂ ಮುಂಚೆ ನಾವ್ ಎಷ್ಟು ಜನ ಇದ್ವೋ ಇವಾಗ್ಲೂ ಕೂಡ ಅಷ್ಟೇ ಜನನೇ ಇರೋದು. ಎಕ್ಸ್ಟ್ರಾ ಯಾರಾಗಿದ್ದಾರೆ? ಎಲ್ರು ಕೆಲ್ಸ ಗಿಲ್ಸ ಇಲ್ದೇನೆ ಬಕಾಸುರರ ಹಾಗೆ 3 ಹೊತ್ತು ಮೇಯ್ತಾ ದಪ್ಪ ಆಗ್ತಿದೀವಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಅಣ್ಣ, ನೀನ್ ಸುಮ್ನೆ ಇರು. ನಿಹಾರಿಕಾ ಮಾತಾಡ್ತಿದ್ದಾಳಲ್ವಾ? ನಮಗ್ ಮದ್ವೆ ಆದ ಮಾತ್ರಕ್ಕೆ ಜನ ಜಾಸ್ತಿ ಆದಾಗ ಹೇಗಾಗತ್ತೆ? ನನ್ನ ಹತ್ರ ನಾಟಕ ಆಡ್ಬೇಡ. ಮಾತ್ಗೂ ಸಂಬಳ ಜಾಸ್ತಿ ಮಾಡಕ್ಕಾಗಲ್ಲ. ಹೋಗಿ ಕೆಲಸ ನೋಡ್ಕೋ. ಇದಕ್ಕೆ ಮುಂಚೆ ದೊಡ್ಡಮ್ಮವ್ರನ್ನ ಕೇಳಿದ್ರು, ಅವನಿ ಅಮ್ಮವ್ರನ್ನ ಕೇಳಿದ್ರು, ಜಾಸ್ತಿ ಮಾಡಿದ್ರು. ನೀವೇನಮ್ಮ ಹೀಗೆ ಮಾತಾಡ್ತಿದ್ದೀರಾ? ಇವಾಗ ಇಲ್ಲಿ ಅಮ್ಮ ಬದಲಾಗಿದ್ದಾರೆ. ಈ ಅಮ್ಮನವ್ರು ಹೇಳ್ದಾಗೆ ಕೇಳಬೇಕು. ಇಲ್ಲೋಡು, ಸಂಬಳ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ಲಲ್ವಾ, ಸುಮ್ಮನೆ ಹೋಗಿ ಬೇಗ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಹಾಗಾದ್ರೆ ಸಂಬಳ ಜಾಸ್ತಿ ಮಾಡಲ್ಲ. ಎಲ್ರೂ ಕನ್ನಡದಲ್ಲೇ ಅಲ್ವಾ ಹೇಳ್ತಿರೋದು? ಹಾಗಾದ್ರೆ ಇದೇ ಕೊನೆ ಮಾತಾ? ಅಯ್ಯೋ, ಎಷ್ಟ್ ಸಾರಿ ಕೇಳ್ತೀಯ? ಹಾಗಾದ್ರೆ ನಾನು ನನ್ನ ಸಂಬಳಕ್ಕೆ ತಕ್ಕ ಕೆಲಸನೇ ಮಾಡ್ತೀನಿ. ಯಾರು ಬೇಕೋ ಅವ್ರು ಹೇಳಿದ್ರೆ ಅದನ್ನ ನಾನೇನು ಮಾಡಲ್ಲ. ಯಾರ್ ಬೇಕೋ ಅವರು ಅಂತ ಅಂದ್ಲು. ಜಾಸ್ತಿ ಮಾತಾಡ್ತಾ ಇದೆಯಲ್ಲ, ಯಾಕೆ? ಗಂಗಾ, ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ. ಅವ್ರು ಬರ್ತಿದ್ದ ಹಾಗೆ ಅವರನ್ನೇ ಕೇಳು. ನಿಹಾರಿಕನ್ ಕೇಳಿ ಇಲ್ಲ ಅನ್ಸ್ಕೊಳ್ಳೋದು, ಬಯಸ್ಕೊಳ್ಳೋದೆಲ್ಲ ಏನಕ್ಕೆ? ಹಲೋ ಬ್ರದರು, ಇನ್ಮೇಲಿಂದ ಈ ಮನೆಗೆ ಯಜಮಾನಿ ನಿಹಾರಿಕಾ ಅನ್ನೋದನ್ನ ಮರ್ತು ಹೋದ್ರೋ ಹೇಗೆ? ಏನು ಮಾತಾಡ್ತಾ ಇದೆಯೋ? ಈ ವಿಷಯದಲ್ಲಿ ನೀನು ಇಂಟರ್ಫಿಯರ್ ಆಗಬಾರ್ದು. ಇವಾಗ ಅಷ್ಟಕ್ಕೂ ನಮಗೋಸ್ಕರ ಕಾಫಿ ತರ್ತಾಳಾ ಇಲ್ವಾ? ಹೋಗಿ ಎಲ್ಲಾರ್ಗೂ ಕಾಫಿ ತಗೊಂಡ್ ಬಾ. ನಾನು ತಗೊಂಡು ಬರಲ್ಲ. ಈ ನಿಹಾರಿಕಾ ಹೇಳ್ತಾ ಇದ್ದಾಳೆ. ನಿಮ್ಮಲ್ಲಿ ಯಾರು ಹೇಳಿದ್ರು ಸರಿ, ನಾನು ತಗೊಂಡು ಬರಲ್ಲ. ನನ್ ಮಾತಿಗೆ ಎದುರುತ್ರ ಕೊಡ್ತೀಯಾ? ನಿನ್ನ ನಿಹಾರಿಕಾ, ಏನು? ಗಂಗಾಗೆ ಯಾಕೆ ಹೊಡೆದೆ? ಎಷ್ಟು ಕೊಬ್ಬಿಂದ ಮಾತಾಡ್ತಾ ಇದ್ದಾಳೆ ನನ್ ಜೊತೆ ಅಂತ ಕಾಣಿಸ್ತಾ ಇಲ್ವಾ? ಅವಳ ಕಷ್ಟಕ್ಕೆ ಪ್ರತಿಫಲ ಕೇಳೋದು ತಪ್ಪಾ? ಹಲೋ, ನೀನು ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನಿನಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ, ಹೇಳ್ತಾ ಇದ್ದೀನಿ. ಉತ್ತರ ಯಾವತ್ತೂ ಮಾತಿನಲ್ಲಿರಬೇಕು, ಅದಕ್ಕೆ ಕೈ ಮಾಡೋದೇನಕ್ಕೆ? ಕೆಲವು ವಿಷಯಗಳನ್ನ ಬಾಯಲ್ಲಿ ಹೇಳ್ದಾಗ ಕೇಳದೆ ಇದ್ದಾಗ ಕೈಯಲ್ಲಿ ಹೇಳಬೇಕಾಗುತ್ತೆ. ಇಷ್ಟ ಇಲ್ಲ ಅಂದ್ರೆ ಸಂಬಳ ಜಾಸ್ತಿ ಮಾಡಬೇಡ ಅಷ್ಟೇ ಹೊರತು ಕೈ ಯಾಕೆ ಮಾಡ್ದೆ? ನಾನು ಉತ್ತರ ಕೊಡೋದು ಇದೇ ರೀತಿ ಇರತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಒಂದು ಕ್ರೈಮ್. ಗಂಗಾ ಮನ್ಸ್ ಮಾಡಿದ್ರೆ ನಿನ್ ಮೇಲೆ ಕೇಸ್ ಆಗುತ್ತೆ. ನೆಕ್ಲೆಸ್ ವಿಷಯದಲ್ಲಿ ಜಗಳ ಆದಾಗ ಅವನಿ ನಿಹಾರಿಕಾ ಮೇಲೆ ಕೈ ಮಾಡಿದ್ಲು, ಅದು ಕೂಡ ಮ್ಯಾನ್ ಹ್ಯಾಂಡ್ಲಿಂಗೇ ಅಲ್ವಾ ಶ್ರೀಕರ್? ಆವಾಗ ಅವನಿ ಮೇಲೆ ಕೂಡ ಕೇಸ್ ಆಗತ್ತಲ್ವಾ? ಒಳ್ಳೆ ಲಾಜಿಕ್ ಪಾಯಿಂಟು. ನಿಹಾರಿಕಾ ಮಾಡಿದ ಕೆಲ್ಸನೇ ಗಂಗಾ ಕೂಡ ಮಾಡಿದ್ರೆ? ಏನಂದೆ? ಗಂಗಾ ವಾಪಸ್ ನಿಹಾರಿಕಾಗ್ ಹೊಡೆದ್ರೆ? ಅಷ್ಟು ಧೈರ್ಯ ಇದೆಯಾ? ವೇದವತಿಯವ್ರ 2ನೇ ಸೊಸೆ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಆ ಕೆಲ್ಸದೊಳಗಿದ್ಯಾ ಅಂತ ಕೇಳ್ತಿದ್ದೀನಿ. ಎಲ್ಲಿ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗತ್ತೋ ಅಲ್ಲಿ ಆ ವ್ಯಕ್ತಿ ಸ್ಥಾನಮಾನ ನೋಡೋದಿಲ್ಲ ಅಕ್ಕ. ಅಂದ್ರೆ ನಿಹಾರಿಕಾ ಕೆನ್ನೆಗೆ ಹೊಡಿ ಅಂತ ಗಂಗಾನ ರೊಚ್ಚಿಗೆ ಇಳಿಸಿದ್ಯಾ? ಅಷ್ಟೇ ಅಲ್ವಾ ಮತ್ತೆ? ಸಂಬಳ ಜಾಸ್ತಿ ಮಾಡು ಅಂತ ಕೇಳೋಕೆ ಗಂಗಾನ್ ಕಳ್ಸಿದ್ದು ಅವನಿನೇ ಆಗಿರ್ತಾಳೆ. ನಂಗ್ ನಿಮ್ ತರ ಕಣ್ಣಿಂಗ್ ಬುದ್ಧಿವಂತಿಕೆ ಇಲ್ಲ.
ಇಲ್ಲಿವರೆಗೂ ನನ್ನ ಮೇಲೆ ಯಾರೂ ಕೈ ಮಾಡಿರಲಿಲ್ಲ. ನಿಮ್ಮ ಬಗ್ಗೆ ನಮ್ಮ ವಟಾರದವ್ರಿಗೆ ಹೇಳಿ ನಿಮ್ಮನ್ನ ನೋಡ್ಕೋತೀನಿ. ಇನ್ಮೇಲೆ ನಿಮ್ಮ ಮನೇಲಿ ಕೆಲಸ ಮಾಡಲ್ಲ. ಗಂಗಾ, ಅತ್ತೆ ಬರೋವರೆಗೂ ಇರು. ನಾನಿರಲ್ಲ ಅಮ್ಮವ್ರೆ. ಇವತ್ತು ಇವ್ರ ವಿಷಯನ ನೋಡ್ಕೊಳ್ಳೇಬೇಕು. ಮಾಡ್ತೀನಿ ರೀ ಇವ್ರಿಗೆ. ಅಯ್ಯೋ ಗಂಗಾ, ನಿಂತ್ಕೋ. ಗಂಗಾ ಗಂಗಾ, ಹೋದ್ರೆ ಹೋಗ್ಲಿ ಬಿಡಿ, ಏನು ನಷ್ಟ ಇಲ್ಲ. ಕೆಲಸದವ್ರಿಗೇನಿಲ್ ಕಡಿಮೆನಾ? ಕೆಲಸದವ್ರೆ ಅಲ್ವಾ, ಏನಂದ್ರು ಅನ್ನಿಸ್ಕೊಂತಾರೆ, ಹೊಡೆದ್ರೆ ಸಹಿಸ್ಕೊಂತಾರೆ ಅನ್ಕೊಂತಿದ್ಯಾ? ಅವ್ರಿಗಿರೋ ಪೌರುಷಕ್ಕೆ ವಾಪಸ್ ನಿನ್ ಕೆನ್ನೆಗೆ ಹೊಡೆದಿದ್ರೆ ವೇದವತಿಯವರ ಕುಟುಂಬದ ಮರ್ಯಾದೆ ಮೇಲೆ ಹೊಡೆದಂಗಾಗ್ತಾ ಇತ್ತು. ಇನ್ನೂ ನಿಮ್ ಗಲಾಟೆನ ನಿಲ್ಸಿ. ಗಂಗಾ ಅಡ್ಗೆ ಮಾಡ್ದೆ ಹೊರಟೋದ್ಲು. ಅತ್ತೆ ಮಾವ ಬರೋ ಅಷ್ಟ್ರಲ್ಲಿ ಊಟ ರೆಡಿ ಮಾಡ್ಬೇಕು. ಈಗ ಯಾರು ಮಾಡ್ತಾರೆ? ಅದೇನಾದ್ರೂ ಬ್ರಹ್ಮವಿದ್ಯೆನಾ? ನಾವೇ ಎಲ್ಲರೂ ಸೇರಿ ಆರಾಮಾಗಿ ಮಾಡೋಣ. ನಾನ್ ಬರಲ್ಲ, ನನ್ನಿಂದ ಆಗಲ್ಲ. ಎಲ್ಲರೂ ಸಹಾಯಕ್ ಬಂದ್ರೆ ಬೇಗ ಅಡ್ಗೆ ಆಗೋಗುತ್ತೆ. ನೀನ್ ಮಾಡಿರೋ ತಪ್ಪಿಗೆ ನಾವ್ಯಾಕೆ ಬಲಿ ಆಗ್ಬೇಕು ನಿಹಾರಿಕಾ? ಹೌದು ನಿಹಾರಿಕಾ, ಸುಖವಾಗಿರೋ ಪ್ರಾಣಕ್ಕೆ ಕಷ್ಟ ಕೊಡೋದಿಲ್ಲ ನಾವು. ನಮಗಂತೂ ಏನೋ ಸಂಬಂಧ ಇಲ್ಲ. ನೀನೇನ್ ಮಾಡ್ತೀಯೋ ಮಾಡ್ಕೋ. ಒಳ್ಳೆ ಕೆಲಸ ಮಾಡಿದೆ. ನಿನ್ನ ಯಜಮಾನಿಕೆ ತೋರ್ಸೋದಕ್ಕೋಸ್ಕರ ನಮಗೆ ತೊಂದರೆ ಕೊಡಬೇಡಮ್ಮ. ಅವ್ರು ಯಾರು ಮಾಡದೇ ಇರ್ಬೇಕಾದ್ರೆ ನಾನು ಯಾಕೆ ಮಾಡ್ತೀನಿ? ನಮಗೆ ಜಗಳ ಬೇಕಾಗಿಲ್ಲ. ಅವನಿ ಬಾ ಹೋಗೋಣ. ಹೀಗ್ಯಾಕೆ ಮಾಡ್ದೆ ನಿಹಾರಿಕಾ? ನಮಗ್ ಬೇರೆ ದಾರಿ ಇಲ್ಲ, ನಾವಿಬ್ರೆ ಸೇರಿ ಅಡ್ಗೆ ಮಾಡೋಣ. ಬಾ ನಾನಾ? ಬಾ. ನನಗೆ ಅಡ್ಗೆ ಬರಲ್ಲ ಬಾ ನಿಹಾರಿಕಾ. ಅಂತಿದ್ದೀನಲ್ಲ. ಬೇಗ ಬೇಗ ಮಾಡ್ಬಿಡೋಣ. ನಂಗೆ ಇದೆಲ್ಲ ಬರಲ್ಲ ನಿಹಾರಿಕಾ. ನೋಡು, ನೀನ್ ಪಟ್ಪಟ ಅಂತ ತರಕಾರಿನ ಕಟ್ ಮಾಡ್ಕೊಟ್ರೆ ನಾನ್ ತಕ್ಷಣ ಅಡ್ಗೆನ ರೆಡಿ ಮಾಡ್ಬಿಡ್ತೀನಿ ಕೃಷ್ಣ. ಹಾ, ಮನೆ ಕೆಲ್ಸನೂ ಅಡಿಗೆ ಕೆಲ್ಸನೂ ಮಾಡ್ತಾ ಇದ್ದ ಗಂಗನ ತೆಗೆದುಹಾಕಿ ಇವಾಗ ಅವಳು ಮಾಡ್ತಾ ಇರೋ ಡ್ಯೂಟಿನ ನಾವು ಮಾಡೋದಂದ್ರೆ ಏನು? ಹಾ, ಮೊದ್ಲು ನಾನು ಹೇಳಿದ್ದನ್ನ ಮಾಡು ಕೃಷ್ಣ. ಶುರು ಮಾಡು, ಕಟ್ ಮಾಡು. ಕನ್ನ ಹಾಕೋನ ಹತ್ರ ಕಟಿಂಗ್ ಮಾಡುವಂತಿದ್ಯಾ? ನಮ್ ಬುದ್ಧಿಗೂ ನಾವು ಮಾಡೋ ಕೆಲ್ಸಕ್ಕೂ ಏನಾದ್ರೂ ಸಂಬಂಧ ಉಂಟಾ? ಇದೇನ್ ಕರ್ಮನೋ? ಕೃಷ್ಣ, ದೊಡ್ಡೋರು ಹೇಳಿರೋ ಹಾಗೆ ಕೆಲವು ಸಿಗ್ಬೇಕು ಅಂದ್ರೆ ಕೆಲವು ವಿಷಯದಲ್ಲಿ ತಲೆ ಬಾಗ್ಲೇಬೇಕಾಗತ್ತೆ. ಅಧಿಕಾರ ಕೈಗೆ ಬಂದ ಮೊದಲಲ್ಲಿ ಇಂಥ ಚಿಕ್ಕ ಚಿಕ್ಕ ತೊಂದರೆಗಳೆಲ್ಲ ಕೆಲವು ಬರ್ತಾನೆ ಇರತ್ತೆ. ನಾವ್ ಅದನ್ನ ಓವರ್ಕಮ್ ಮಾಡದೆ ಬೇರೆ ದಾರಿನೇ ಇರಲ್ಲ. ಸರಿನಾ? ನನಗೇನು ಅರ್ಥನೇ ಆಗ್ತಿಲ್ಲ. ಇಲ್ಲಿ ನೋಡು, ಬೇಗ ಇಲ್ಲಿ ನೋಡು, ಈ ಆನಿಯನ್ಸ್ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡು, ನಾನು ಒಗ್ಗರಣೆ ಹಾಕ್ತೀನಿ. ಸರಿನಾ? ನಿಹಾರಿಕಾ, ನಾವಿಬ್ರು ಸೇರಿ ಒಗ್ಗರಣೆ ಹಾಕೋಣ. ಕೆಲಸ ನೋಡ್ಕೊ. ನಿಹಾ, ಅವ್ರಿಬ್ರಿಗಿಂತ ತುಂಬಾ ಹಠಮಾರಿ ನೀನು ಕಾಮಾಗಿದ್ದು ಈ ಕೆಲಸ ಮಾಡ್ತಾ ಇದೀಯಾ ಅಂದ್ರೆ ಇದ್ರ ಹಿಂದೆ ಏನೋ ಇದೆ ಅಂತ ಹೇಳಿ ನನಗೆ ಗೊತ್ತಾಗ್ಬಿಡ್ತು. ನಿಹಾ, ನಿನ್ ಸ್ಕೆಚ್ ಏನು ಅಂತ ನಂಗೆ ಹೇಳಲ್ವಾ? ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಏನೋ ಒಂದು ಕಾರಣ ಇರತ್ತೆ ಅಂತ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಈಗಷ್ಟೇ ನಡೆದಿರೋ ಜಗಳನ ನಾನು ನನ್ನ ಪರವಾಗಿ ಹೇಗೆ ಉಪಯೋಗಿಸ್ಕೊಳ್ತೀನೋ, ನನಗೆ ಪ್ಲಸ್ ಆಗೋ ಹಾಗೆ ಹೇಗೆ ತಿರುಗಿಸ್ಕೋತೀನಿ ಅಂತ ನೋಡ್ತಾ ಇರು. ಅದೇನ್ ಬೇಕಾದ್ರಾಗ್ಲಿ ನಂಗೆ ಹೇಳೋದಲ್ವಾ? ಹೇಳ್ತೀನಿ, ಅವಸರ ಯಾಕೆ? ಮೊದಲು ಅಡ್ಗೆ ಮಾಡೋರು ಇರ್ಬೇಕಾದ್ರೆ ಕೃಷ್ಣ ನಿಹಾರಿಕಾ ಯಾಕೆ ಅಡ್ಗೆ ಮಾಡ್ತಿದ್ದಾರೆ? ಅದೇ ಅಲ್ವಾ ಕೇಳೋ ನಡಿ. ಅಯ್ಯೋ ನಿಹಾರಿಕಾ, ಏನಾಯ್ತಮ್ಮ? ಸುಟ್ಕೊಂಡ್ಯಾ?
ನೀವು ಬರೋಷ್ಟರಲ್ಲಿ ಊಟ ತಯಾರು ಮಾಡೋಣ ಅಂತ ಅವಸರದಲ್ಲಿ ಮಾಡುವಾಗ ಹೀಗಾಯ್ತು. ಹೌದಮ್ಮ, ನಿಹಾರಿಕಾ ಮತ್ತೆ ನಾನು ನಿಮ್ಗೋಸ್ಕರ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀವಿ. ಆದ್ರೂ ನೀವ್ಯಾಕೆ ಅಡುಗೆ ಮಾಡಬೇಕು? ಗಂಗಾ ಎಲ್ಲೋದ್ಲು? ಗಂಗಾ ಅರ್ಥನೇ ಇಲ್ದೇನೆ ಏನೇನೋ ಕಾರಣಗಳು ಹೇಳ್ತಾ ಸಂಬಳ ಜಾಸ್ತಿ ಮಾಡು ಅಂತ ಕೇಳಿದ್ಲು. ಕೇಳಿದಲ್ಲ, ಡಿಮ್ಯಾಂಡ್ ಮಾಡಿದ್ಲು. ಯಾವಾಗ ಬೇಕೋ ಅವಾಗ ಹೇಗ್ ಜಾಸ್ತಿ ಮಾಡಕ್ಕಾಗತ್ತೆ? ಯಾವುದಕ್ಕೆ ಆದ್ರೂ ಒಂದು ಪದ್ಧತಿ ಇರ್ಬೇಕಲ್ವಾ? ಆದ್ರೂ ಸರಿ, ಅತ್ತೆ ಬಂದ್ಮೇಲೆ ಅವ್ರ ಹತ್ರ ಮಾತಾಡಿ ಕೇಳಿ ಡಿಸೈಡ್ ಮಾಡೋಣ ಅಂತ ಹೇಳ್ದೆ. ಅಷ್ಟಕ್ಕೆ ನನ್ನ ಹತ್ರ ದೊಡ್ಡ ಜಗಳ ಮಾಡಿ ಹೊರಟೋದ್ಲು. ಅಷ್ಟೇ ಅಲ್ಲ, ನಾನು ಯಾವ ಕೆಲಸನೂ ಮಾಡಲ್ಲ, ಈ ಕ್ಷಣನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಿಮ್ ಒಬ್ರನ್ನೂ ಬಿಡಲ್ಲ ಅಂತ ಏನೇನೋ ಮಾತಾಡ್ಕೊಂಡು ಹೋಗ್ಬಿಟ್ಲು. ಅಮ್ಮ, ನಿಹಾರಿಕನ್ ಜೊತೆ ತುಂಬ ಕೀಳಾಗಿ ಮಾತಾಡ್ಬಿಟ್ಲು. ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ತುಂಬಾ ಹೊಂದ್ಕೊಂತಿದ್ಲಲ್ವಾ? ಅವಳಿಗೆ ಏನಾಯ್ತು? ಅದಕ್ಕೆ ನನಗೆ ಕೋಪ ಬಂದು ಅವಳ ಕೆನ್ನೆ ಮೇಲೆ ಚಿಕ್ಕದಾಗಿ ಒಂದು ಏಟ್ ಹೊಡೆದೆ. ಏನೋ ಸಲುಗೆ ಇರೋದಕ್ಕೆ ನಾನು ಆ ಥರ ಮಾಡಿದೆ. ಅದಕ್ಕೆ ನನ್ನ ಮೇಲೆ ಫೈರ್ ಆಗೋಗಿ ಕೆಲಸನೇ ಬಿಟ್ಟು ಹೊರಟೋದ್ಲು. ಅದ್ ಸರಿ, ನೀವಿಬ್ರು ಕೆಲಸ ಮಾಡ್ತಿದ್ದೀರಾ, ಬೇರೆಯವರೆಲ್ಲ ಏನಾದ್ರು ಅಂತ? ಹೌದ್ರಿ, ಇಷ್ಟೆಲ್ಲ ನಡೆದ್ಮೇಲೆ ವಸಂತ, ಲಾವಣ್ಯ, ಅವನಿ ಇವ್ರಿಗೆ ಸಹಾಯ ಮಾಡ್ಬೇಕಲ್ವಾ? ಬುದ್ಧಿ ಇಲ್ವಾ ಅವ್ರಿಗೆ? ಹೋಗ್ಲಿ ಬಿಡಿಯತ್ತೆ, ಬಿಟ್ಬಿಡಿ. ನಾವಿದೀವಲ್ವಾ, ಮಾಡ್ತೀವಿ. ಹಾಗೇಗಾಗತ್ತೆ? ಅವ್ರಿಗೆ ಮಾಡ್ತೀನಿರು. ಅಯ್ಯೋ ನನ್ನ ಬಂಗಾರ, ಅವನಿನ್ನ ಸರಿಯಾಗಿ ಸಿಕ್ಕಾಕ್ಸೋದಕ್ಕಲ್ವಾ ಈ ಪ್ಲಾನು? ನಡಿ 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 ನಡಿ. ಲಾವಣ್ಯ, ವಸಂತ, ಅವನಿ, ಕಾವ್ಯ, ಎಲ್ರು ಹೊರಗಡೆ ಬನ್ನಿ. ಏನಮ್ಮ, ಬುದ್ಧಿ ಇದ್ಯಾ ನಿಮ್ಗೆ? ಏನತ್ತೆ ಪಟ್ಟಂತ ಅಂತ ಮಾತು ಹೇಳ್ಬಿಟ್ರಿ? ನಿಹಾರಿಕಾ ಕೆಲಸದವಳ ವಿಷಯದಲ್ಲಿ ತಗೊಂಡಿರೋ ನಿರ್ಧಾರನ ಸಮರ್ಥಿಸಿ ನಿಹಾರಿಕಾಗೆ ಸಹಾಯ ಮಾಡಬೇಕೆ ಹೊರತು ನಿಮ್ಮ ಪಾಡಿಗೆ ನೀವು ಒಳಗಡೆ ಇದ್ರೆ ಹೇಗೆ? ಅಮ್ಮ, ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಆಗ್ಲೇ ಕರೆದೆ, ಆದ್ರೂ ನನ್ನ ಮಾತು ಕೇಳ್ದೇನೆ ಹೊರಟೋದ್ರು. ಹೊಸ ಸೊಸೆ ಕೈಲಿ ಕೆಲಸ ಮಾಡಿಸ್ತೀರಾ? ಅವಳೇನ್ ನಿಮ್ಗೆ ಸೇವೆ ಮಾಡೋಕ್ ಬಂದಿದ್ದಾಳೆ ಅನ್ಕೊಂಡ್ರ? ಅಡಿಗೆ ಮಾಡ್ಬೇಕಾದ್ರೆ ನಿಹಾರಿಕಾ ಕೈ ಕೂಡ ಸುಟ್ಕೊಂಡು ಪಾಪ. ಅಲ್ಲಿ ನಡೆದಿದ್ದೇನೋ ತಿಳ್ಕೊಳ್ದೇಲೆ ನಮ್ಮನ್ನೇ ಬೈತಿಯಲ್ಲಮ್ಮ. ನಿಹಾರಿಕಾ ಎಲ್ಲ ಹೇಳಿದ್ಲು. ರೈಟರ್ ಬರ್ದಿರೋ ಸ್ಕ್ರೀನ್ ಪ್ಲೇಗೂ ನಿಹಾರಿಕಾ ಬರೆಯೋ ಸ್ಕ್ರೀನ್ ಪ್ಲೇಗೂ ತುಂಬಾ ವ್ಯತ್ಯಾಸ ಇದೆ ಅತ್ತೆ. ಏನ್ ಮಾತಾಡ್ತಿದೀಯ ನೀನು? ಮಾವ, ಕೆಲ್ಸದೋಳಾಗಿರೋ ಗಂಗಾ ಕೆಲ್ಸ ಬಿಟ್ಟು ಹೋಗಿರೋದ್ರಲ್ಲಿ ತಪ್ಪೆಲ್ಲ ಈ ನಿಹಾರಿಕಾದೆ. ನಂದ, ಏನ್ ಹೇಳ್ತಾ ಇದ್ಯಾ ಅಕ್ಕ ನೀನು? ನಿಂದಲ್ದೆ ನಮ್ದ? ಯಾಕಷ್ಟು ಅವಸರ ನಿನ್ಗೆ? ಕೈ ಯಾಕೆ ಮಾಡ್ದೆ? ಹೌದು ಅಮ್ಮಮ್ಮ, ನಿಹಾರಿಕಾ ಕೈ ಮಾಡಿದ್ದಕ್ಕೆ ಜಗಳ ಆಗಿ ಗಂಗಾ ಹೊರಟೋದ್ಲು. ನೀವೇನೆಲ್ಲ ರಿವರ್ಸ್ ಆಗಿ ಹೇಳ್ತಾ ಇದ್ದೀರಾ? ಏನ್ ನಡೀತು ಅಂತ ನಾವು ಕಣ್ಣಾರೆ ನೋಡದೆ ಇರ್ಬೋದೇ ಹೊರತು ನಿಮ್ ಬುದ್ಧಿ ಪ್ರಕಾರ ನಮ್ಗೆ ಅರ್ಥ ಆಗಿರೋದು ಏನು ಅಂದ್ರೆ ನಿಮ್ಮ ತಪ್ಪೇ ಇರೋದು ಅಂತ. ನಿನಗ್ ನಾವ್ ಯಾವಾಗ್ಲೂ ಕೆಟ್ಟವ್ರೆ, ಅದಕ್ಕೆ ಬೈತಾ ಇರ್ತೀಯ. ನಿಹಾರಿಕಾ ಅವನಿ ಅಂದ್ರೆ ಇಷ್ಟ ಆಗಿರೋದಕ್ಕೆ ಅವ್ರನ್ನೇನು ಅನ್ನಲ್ಲ. ಅಮ್ಮ, ಅವನಿಗೆ ಕೂಡ ಕೆಲಸದವಳಿಗೆ ಸಪೋರ್ಟ್ ಮಾಡಿದ್ಲು. ಹೌದು ಅತ್ತೆ, ಏನೇನು ಹೇಳಿ ಕೆಲಸದವಳನ್ನ ನನ್ನ ಮೇಲೆ ಎತ್ಕಟ್ಟಿದ್ಲು ಕೂಡ. ಅಮ್ಮ, ಇಷ್ಟೆಲ್ಲ ನಡೀತಿದ್ರು ಅವನಿ ಶ್ರೀಕರ್ ಇನ್ನೂ ಹೊರಗಡೆ ಬಂದಿಲ್ಲ ನೋಡು. ಅಡಿಗೆಗೆ ಸಹಾಯ ಮಾಡು ಅಂತ ಕೇಳಿದ್ರೆ ಬರೋದೇ ಇಲ್ಲ ಅಂತ ಹೇಳಿದ್ಲು. ಅಂದ್ರೆ ಅವನಿ ಕೂಡ ನಿಮ್ ಜೊತೆ ಸೇರ್ಕೊಂಡಿದ್ದಾಳೆ ಅಂತ ಆಯ್ತು. ಅವನಿ, ಶ್ರೀಕರ್, ಇಬ್ರು ಹೊರಗಡೆ ಬನ್ನಿ. ಅತ್ತೆ ಕರೆದ್ರಾ? ಕರೆದಿದ್ದೇನಕ್ಕಮ್ಮ? ನಮ್ಮ ಅವತಾರ ಹೀಗಿದೆಯಲ್ಲ ಅಂತ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಅತ್ತೆ,
ಗಂಗಾ ಜಗಳ ಮಾಡ್ಕೊಂಡು ಹೋದ್ಮೇಲೆ ನಿಹಾರಿಕಾ ಅಡುಗೆ ಮಾಡೋಣ ಅಂತ ಕರೆದ್ಲು. ಎಲ್ಲರೂ ಒಂದೇ ಜಾಗದಲ್ಲಿ ಇರೋದು ಯಾಕೆ ಅಂತ ನಾವು ಕ್ಲೀನಿಂಗ್ ಮಾಡ್ತಾ ಇದ್ವಿ ಅತ್ತೆ. ಒಬ್ರೊಬ್ರು ಒಂದೊಂದು ಕೆಲಸ ಮಾಡೋಣ ಅನ್ನೋ ಕಾನ್ಸೆಪ್ಟು ನಿಂದೆ ಅಲ್ವಾ ನಿಹಾರಿಕಾ? ಎಲ್ಲ ಸುಳ್ಳು, ನಾನು ಒಪ್ಪಲ್ಲ. ಇವರಿಬ್ರು ಈ ಕ್ಷಣಕ್ಕೆ ಕರೆಕ್ಟ್ ಆದ ಕಾನ್ಸೆಪ್ಟ್ ಅನ್ಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಕಾನ್ಸೆಪ್ಟ್ ಏನು, ಪರ್ಫಾರ್ಮೆನ್ಸ್ ಏನು? ಏನು ಮಾತಾಡ್ತಿದೀಯ ಅಣ್ಣ? ನಾನು ನಿಮ್ಮಿಬ್ಬರನ್ನ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂಡ್ರೆ ನೀವು ರಿವರ್ಸಲ್ ಸ್ಕೆಚ್ ಹಾಕಿದ್ದೀರಾ? ಅವನಿ ಶ್ರೀಕರ್ ಇಬ್ರು ಏನೋ ಒಂದ್ ಕೆಲಸ ಮಾಡ್ತಿದ್ದಾರೆ. ನೀವೆಲ್ಲರೂ ಏನ್ ಮಾಡ್ತಿದ್ದೀರಾ? ಹರಟೆ ಹೊಡಿತಾ ಇದ್ದೀರಾ? ಕೆಲ್ಸದವಳನ್ನ ಹೊರಗಡೆ ಕಳಿಸಿ ನಾವ್ ಕೆಲ್ಸದವರಾಗಿ ಬದಲಾಗೋ ಅವಶ್ಯಕತೆ ಏನಿದೆ ಅತ್ತೆ? ಸಮಯ ಸಂದರ್ಭ ಬಂದ್ರೆ ನಮ್ ಕೆಲ್ಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಇದಕ್ ಮುಂಚೆ ನಾವೇನು ಮಾಡೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತೀಯಲ್ಲಮ್ಮ. ಯಾವ್ದೇನೇ ಇದ್ರು ನೀವು ಅವನಿಗೆ ನೋಡಿ ತುಂಬಾ ಕಲಿಬೇಕಮ್ಮ. ಅವನಿನ್ ಕರೆದು ಬೈತೀರಾ ಅನ್ಕೊಂಡ್ರೆ ಹೊಗಳ್ತಾ ಇದ್ದೀರಲ್ಲಪ್ಪ. ಅವನಿಗೆ ಗಂಗಾ ಪರ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂದ್ರೆ ತುಂಬಾ ಯೋಚನೆ ಮಾಡಿ ಮಾತಾಡಿರ್ತಾಳೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇವಾಗ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಏನಾದ್ರೂ ಕಷ್ಟ ಬಂದಾಗ, ನಷ್ಟ ಆದಾಗ ಇಡೀ ಕುಟುಂಬ ಒಂದಾಗಬೇಕು. ಎಲ್ರೂ ಸೇರಿ ಅದನ್ನ ಹಂಚ್ಕೋಬೇಕು. ಅತ್ತೆ, ಸಣ್ಣ ಸಲಹೆ. ಏನಮ್ಮ ಅದು? ಕಷ್ಟ ಬಂದಾಗ ಎಲ್ಲರೂ ಸೇರಿ ಹಂಚ್ಕೋಬೇಕು ಅನ್ನೋದು ರೈಟೇ, ಇಲ್ಲ ಅಂತ ನಾನು ಅಂತ ಇಲ್ಲ. ಆದರೆ ಹೋಗಿ ಹೋಗಿ ಕಷ್ಟನ ಮನೇಲಿ ಸೃಷ್ಟಿಸಬಾರ್ದು ಅಂತ ಮನೆಗೆ ಸದ್ಯಕ್ಕೆ ಯಜಮಾನಿಯಾಗಿರೋರ್ಗೆ ಹೇಳಿ. ಅದೇ ನಿಮ್ಮ ಜವಾಬ್ದಾರಿನ ತಗೊಂಡಿರೋ ವ್ಯಕ್ತಿಗೆ ಹೇಳಿ. ನೀವು ಬೀಗದ ಕೈನ ಕೊಟ್ಟಿದ್ದೀರಾ. ಆ ಬೆಲೆನ ಗೌರವನ ನಿಹಾರಿಕಾ ಉಳಿಸ್ಕೋಬೇಕು ಅಂದ್ರೆ ಸ್ವಲ್ಪ ಸೌಮ್ಯವಾಗಿರ್ಬೇಕು. ಹೌದಾ ಅಲ್ವಾ? ಹೌದಮ್ಮ. ನೋಡಮ್ಮ ನಿಹಾರಿಕಾ, ಕೆಲವು ಸ್ಥಾನಗಳಲ್ಲಿ ಕೂತ್ಕೊಂಡಾಗ ಪರಿಸ್ಥಿತಿ ಅರಿವಿರಬೇಕು. ಆಗ್ಲೇ ಜವಾಬ್ದಾರಿನ ಸರಿಯಾಗಿ ನೆರವೇರಿಸೋಕ್ಕಾಗೋದು. ಈ ವಿಷಯದಲ್ಲಿ ನೀನು ಅವನಿನ ನೋಡಿ ತುಂಬಾ ಕಲ್ತ್ಕೋಬೇಕಾಗಿದ್ಯಮ್ಮ. ಸರಿ ಅತ್ತೆ. ಉಳಿದವ್ರಿಗೆಲ್ಲ ನಾನು ಹೇಳೋದು ಏನು ಅಂದ್ರೆ, ನಿಹಾರಿಕಾ ಮಾತನ್ನ ನೀವೆಲ್ಲರೂ ಗೌರವಿಸ್ಬೇಕು. ನಿನ್ ಜಾತಕ ಹೊಂದಿರೋ ಸೊಸೆನೇ ಆಗಿರಬಹುದು. ನಿಹಾರಿಕಾನ ಎಷ್ಟ್ರ ಮಟ್ಟಿಗೆ ಇಟ್ಕೋಬೇಕೋ ಅಷ್ಟ್ರ ಮಟ್ಟಿಗೆ ಇಟ್ಕೊಳ್ಳಮ್ಮ. ಹೌದು ಅತ್ತೆ, ಎಲ್ರನ್ನೂ ತಲೆ ಮೇಲೆ ಕೂರಿಸ್ಕೋಬೇಡಿ. ನಮಗೆ ಅಂತ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅಲ್ವಾ? ಅಮ್ಮನ ಮಾತಿಗೆ ಎದುರು ಮಾತಾಡ್ತೀರಾ ನೀವು? ಅಷ್ಟಕ್ಕೂ ನಿಮ್ಮನ್ನು ನೀವು ಏನು ಅನ್ಕೊಂಡಿದ್ದೀರಾ? ನಿನ್ನ ಹೆಂಡತಿ ಮಾಡೋ ಕೆಲಸಗಳು ನಿನಗೆ ಚೆನ್ನಾಗೇ ಇರುತ್ತೆ, ನಮಗಿಷ್ಟ ಆಗ್ಬೇಕಲ್ವಾ? ನಿಮ್ಮ ಹತ್ರ ನಾವು ಗುಲಾಮ್ರ ಹಾಗಿರಕ್ಕಾಗಲ್ಲ ಅಲ್ವಾ? ಏನ್ ಪೃಥ್ವಿರಾಜು, ಯಾಕೆ ಈ ಜಗಳಗಳು? ನೀವು ಯಜಮಾನ್ಗೆ ಕೊಟ್ಟ ಮಾತ್ರಕ್ಕೆ ನಿಹಾರಿಕಾ ನಮ್ಮೇಲೆಲ್ಲ ಅಧಿಕಾರ ಚಲಾಯಿಸೋದು ನಮಗಿಷ್ಟ ಆಗ್ತಿಲ್ಲ ತಾತ. ಇನ್ ಬಾಯ್ ಮುಚ್ಚಿ. ನನ್ನ ಅತ್ತೆಯವರಿಂದ ನಾನು ಕಲ್ತ್ಕೊಂಡು ಬಂದಿರೋ ಸಂಪ್ರದಾಯಗಳನ್ನ ನಾನು ನನ್ನ ಸೊಸೆಗೆ ಒಪ್ಸಿದ್ದೀನಿ. ನೀವು ನನ್ನ ಮಾತು ಕೇಳ್ದ ಹಾಗೆ ನಿಹಾರಿಕಾ ಮಾತನ್ನು ಕೂಡ ಕೇಳಬೇಕು ಅಷ್ಟೇ. ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ನಾಳೆಯಿಂದ ಇನ್ನೊಬ್ಳು ಕೆಲಸದವಳು ಬರ್ತಾಳೆ. ಇವತ್ತು ಮಾತ್ರ ಎಲ್ರೂ ಕೆಲಸ ಮಾಡಿ. ಅವನಿ, ನಂದು ನಿಂದು ಒಂದೇ ಜಾತಕ ಆಗದೆ ಇದ್ರು ನಿನ್ನಲ್ಲಿ ನಮ್ಮ ಕುಟುಂಬದ ರಕ್ತ ಹರಿತಾ ಇದೆ. ಅದಕ್ಕೆ ನೀನು ಕುಟುಂಬದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತಾ ಇರ್ತೀಯ. ನೀನು ಹುಷಾರಾಗಿಲ್ದೇ ಇದ್ರೆ ಈ ಕುಟುಂಬ 4 ಚೂರಾಗಿ 4 ದಿಕ್ಕುಗಳಿಗೆ ಸೇರ್ಕೊಂಡ್ಬಿಡ್ತಮ್ಮ. ನಿಹಾರಿಕಾ ಜವಾಬ್ದಾರಿನ ನಿಹಾರಿಕಾ ನೋಡ್ಕೋತಾಳೆ. ನಿನ್ನ ಜವಾಬ್ದಾರಿನ ನೀನ್ ನೋಡ್ಕೋ. ನಡೀರಿ ನಡೀರಿ. ಇವತ್ತು ನಾವು
ಕೆಲಸದವರು ಅಡಿಗೆಯವ್ರು ಆಗದೆ ತಪ್ಪೋದಿಲ್ಲ. ನಡೀರಿ. ಅವನಿ, ನಾವು ನಮ್ಮ ಕೆಲಸ ಮಾಡೋಣ ನಡಿ. ನಡಿ ಬಾವ. ನಡಿ. ಇಲ್ಲಿ ನೋಡು, ಎಲ್ಲ ಕ್ರೆಡಿಟ್ನ ಆ ಅವನಿ ತಗೊಂಡು ಹೋದ್ಲು. ಈ ಕತೆಗೆ ನೀತಿ ಏನು ನಿಹಾರಿಕಾ? ಶತ್ರುನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಫೋಕಸ್ ಮಾಡಿ ಹೊಡಿಬೇಕು ಅಂತ.